ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವೀಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಬನ್ನಿ. ಇಲ್ಲಿ ಮೋನಿಕಾ ಇದ್ಬಿಟ್ಟು ಮಾಡ್ಲಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಕನ್ವಿನ್ಸ್ ಮಾಡಿಬಿಟ್ಟಿರ್ತಾಳೆ. ಅನಿಕೇತ್ ಒಪ್ಕೊಂಡಿರ್ತಾನೆ. ಸೊ ಅದಕ್ಕೆ ಮಾಡ್ಲಿಂಗ್ ಎಲ್ಲ ಡ್ರೆಸ್ಗಳು ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿರ್ತಾಳೆ. ಅದನ್ನು ಆಶಾ ರಿಸೀವ್ ಮಾಡ್ಕೊಳ್ತಾಳೆ. ರಿಸೀವ್ ಮಾಡ್ಕೊಂಡ್ಮೇಲೆ ಅನಿಕೇತ್ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ಅನಿಕೇತ್ ಬಂದುಬಿಟ್ಟು ಏನತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಮೋನಿಕಾ ಏನೋ ಆರ್ಡ್ರ್ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಅನಿಕೇತ್ ಇದ್ಬಿಟ್ಟು ಹೌದು, ಅವಳು ಬಸ್ರಿ ಅಲ್ವಾ, ಏನೋ ಪರ್ಸ್ನಲ್ ಥಿಂಗ್ಸ್ ಆರ್ಡ್ರ್ ಮಾಡಿರ್ತಾಳೆ ಅಂತ. ಅದಕ್ಕೆ ಆಶಾ ಇದ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತೀನಿ ಅಂತಾನೆ. ಸರಿ, ಅನಿಕೇತ್ ಬೇಡ ಅಂತ ಹೇಳ್ತಾನೆ. ಆಮೇಲೆ ಓಕೆ ಓಪನ್ ಮಾಡಿ ಅಂತ. ಸೊ ಏನು ಆರ್ಡ್ರ್ ಮಾಡಿರ್ತಾಳೆ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಆಶಾ ಅದನ್ನು ಓಪನ್ ಮಾಡೋದಕ್ಕೆ ಹೋಗ್ತಾಳೆ. ಸೊ ಅದಾದಮೇಲೆ ಓಪನ್ ಮಾಡಿ ಇನ್ನೇನು ನೋಡಬೇಕು ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಮೋನಿಕಾ ಇದ್ಬಿಟ್ಟು ಅನಿಕೇತ್ ಅಂತ ಜೋರಾಗಿ ಕಿರ್ಚ್ಕೊತಾಳೆ. ಅವಳು ಕಿರ್ಚ್ಕೊಂಡಿದ್ದು ನೋಡ್ಬಿಟ್ಟು ಆಶಾ ಬಿದ್ದುಬಿಟ್ಟು ಅವಳು ಪಾರ್ಸಲ್ ತರಿಸಿದ್ದು ಐಟಮು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರೊಳಗಡೆ ಏನಿದೆ ಅಂತಲೂ ಕೂಡ ಅವಳಿಗೆ ನೋಡೋಕ್ಕೆ ಆಗೋದಿಲ್ಲ. ಆಮೇಲೆ ಮೋನಿಕಾ ಇದ್ಬಿಟ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಬೇರೆ ಯಾರೋ ಆರ್ಡ್ರ್ ಮಾಡಿರೋದನ್ನು ಈ ಥರ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಆಚೆ ಬರ್ತಾಳೆ. ಸೊ ಅಷ್ಟರಲ್ಲಿ ಅವಳು ಆರ್ಡ್ರ್ ಮಾಡಿರೋಂಥ ಐಟಮು ಕೆಳಗಡೆ ಬಿದ್ದಿರುತ್ತೆ. ಆಶೆ ಏನೋ ತೆಗೆದು ನೋಡೋದಿಲ್ಲ. ಸೊ ಮೋನಿಕಾ ಬಂದುಬಿಟ್ಟು ಅದನ್ನು ನೋಡಿಬಿಟ್ಟು ಹಂಗೆ ಎತ್ಕೊಂಡು ಒಳಗಡೆ ಹೋಗ್ತಾಳೆ. ಸೊ ಅದಾದಮೇಲೆ ಆಶಾಗೆ ತುಂಬಾ ಬೇಜಾರಾಗೋಗುತ್ತೆ. ಬಟ್ ಅನಿಕೇತ್ಗೆ ಒಳಗಡೆ ಖುಷಿ ಆಗ್ತಿರುತ್ತೆ, ಏನೋ ಆರ್ಡ್ರ್ ಮಾಡಿದ್ಲು. ಸೊ ಅದನ್ನು ನೋಡೋಕ್ಕಾಗಿಲ್ಲ. ನೋಡಿಬಿಟ್ಟಿದ್ರೆ ಏನು ಕತೆ ಅಪ್ಪ, ಇವಳು ಮಾಡ್ಲಿಂಗಿಗೆ ನಾನೇ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ಲರೂ ನನಗೆ ತಿರುಗಿ ಬೀಳ್ತಾರೆ. ಸೊ ಆ ಥರ ಆಗ್ತಾಯಿತ್ತು. ದೇವರೇ ಬಂದು ಕಾಪಾಡ್ದ ಅಂತ ಹೇಳ್ಬೋದು. ಸೊ ಅಷ್ಟರಲ್ಲಿ ಮೋನಿಕಾ ಬಂದು ತೊಗೊಂಡು ಹೋದ್ಲು ಅಂತ ಹೇಳ್ಬಿಟ್ಟು ಬಚಾವಾದೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಈ ಕಡೆ ವಿವೇಕ್ ಬಂದುಬಿಟ್ಟು ಆಫೀಸಲ್ಲಿ ಒಂದು ಡಿಸೈನ್ ಮಾಡೋದಕ್ಕೆ ಕೊಟ್ಟಿರ್ತಾನೆ ಅವ್ರ ಟೀಮ್ ಅವ್ರಿಗೆ. ಸೊ ಆ ಟೀಮ್ ಅವರು ಡಿಸೈನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅದನ್ನು ವಿವೇಕ್ಗೆ ತೋರಿಸ್ತಾ ಇರ್ತಾರೆ. ಸೊ ವಿವೇಕ್ ಆ ಡಿಸೈನ್ ನೋಡಿಬಿಟ್ಟು ವಿವೇಕ್ಗೆ ಆ ಡಿಸೈನ್ ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ. ಸೊ ಇದೇನಿದೆ ಈ ಥರ ಡುಬ್ಬಾಕೋರ್ ಥರ ಡಿಸೈನ್ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಆ ಡಿಸೈನ್ ಟೀಮ್ ಅವ್ರಿಗೆ ಕೇಳ್ತಾ ಇರ್ತಾನೆ. ಸೊ ಅವಾಗ ಪಿಂಕಿ ಇದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಳೆ. 3-in-1 ಚೋಕ್ ಡಿಸೈನ್ ಮಾಡಿದ್ದೀವಿ. ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು, ಚೋಕರ್ ಥರನೂ ಯೂಸ್ ಮಾಡ್ಬೋದು, ಸೊ ಸಿಂಗಲ್ ಚೈನ್ ಥರನೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಅದು ವಿವೇಕ್ಗೆ ಇಷ್ಟ ಆಗೋದಿಲ್ಲ. ಆ ಥರ ಮಾಡಿರೋಂಥ ಡಿಸೈನು ತುಂಬ ದಪ್ಪ ಇದೆ, ಇದು ತುಂಬ ಡೆಲಿಕೇಟೆಡಾಗಿ ಮಾಡಬೇಕು, ನಮ್ಮ ಕ್ಲೈಂಟ್ಸು ಈ ಥರ ದಪ್ಪ ಇರೋದನ್ನು ಇಷ್ಟಪಡೋದಿಲ್ಲ, ತುಂಬ ಸೆನ್ಸಿಟಿವ್ ಆಗಿರಬೇಕು, ನೀವೇನು ಈ ಥರ ಇಷ್ಟು ಡುಬ್ಬಾಕೋರ್ ಥರ ಡಿಸೈನ್ ಮಾಡಿದ್ದೀರಾ, ಒಳ್ಳೆ ಕಬ್ಬಿಣದ ಚೈನ್ ಮಾಡಿರೋ ಥರ ಡಿಸೈನ್ ಮಾಡಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಆ ಟೀಮ್ ಅವ್ರಿಗೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆದ್ರೂ ಪಿಂಕಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಈ ಥರ ಇದೆ ಸರ್ ಡಿಸೈನು. ಸೊ 3-in-1 ಡಿಸೈನ್ ಮಾಡಬೇಕು ಅಂತಂದರೆ ನಾವು ಈ ಥರ ದಪ್ಪ ಕೊಂಡಿ ಎಲ್ಲ ಕೊಡಲೇಬೇಕಾಗುತ್ತೆ. ಸೊ ಕನೆಕ್ಟಿವಿಟಿ ಎಲ್ಲ ತಿಕ್ಕಾಗಿ ಕೊಡಲೇಬೇಕಾಗುತ್ತೆ. ಇದು ಡೈಮಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆದ್ರೂ ಅದು ವಿವೇಕ್ಗೆ ಇಷ್ಟ ಆಗೋದಿಲ್ಲ. ಇಷ್ಟೊಂದು ಜನ ಇದ್ದಾರೆ ಡಿಸೈನ್ ಟೀಮಲ್ಲಿ, ಒಬ್ರಿಗೂ ತಲೆಯಲ್ಲಿ ಬುದ್ಧಿ ಇಲ್ವಾ, ಒಂದು ತುಂಬ ಚೆನ್ನಾಗಿ ಡಿಸೈನ್ ಮಾಡೋಕ್ಕೆ ಬರೋದಿಲ್ವ, ಅಟ್ರಾಕ್ಟಿವ್ ಆಗಿ ನೀವಿಷ್ಟು ಜನ ಇದ್ಬಿಟ್ಟು ಏನು ಮಾಡ್ತಾಯಿದ್ದೀರಾ, ಇಷ್ಟು ಜನ ಕೆಲಸಕ್ಕಿದ್ದು ಏನು ಉಪಯೋಗ, ನನಗೆ ಈ ಡಿಸೈನ್ ಇಷ್ಟ ಆಗಿಲ್ಲ ಅಂದರೆ ನನ್ನ ಕ್ಲೈಂಟ್ಸಿಗೆಲ್ಲ ಏನು ಇಷ್ಟ ಆಗುತ್ತೆ. ಸೊ ನಮ್ಮ ಕ್ಲೈಂಟ್ಸ್ ಎಲ್ಲ ಬರೋದು ನಾವು ತುಂಬ ಒಳ್ಳೆ ಡಿಸೈನ್ ಕೊಡ್ತೀವಿ, ಒಳ್ಳೆ ಫಿನಿಶಿಂಗ್ ಕೊಡ್ತೀವಿ, ಮತ್ತು ಲೈಟ್ ವೆಯ್ಟಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತೀವಿ ಅನ್ನೋ ರೀಸನ್ಗೋಸ್ಕರನೇ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿಬಿಟ್ಟು ನಮಗೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿರೋದು. ಈ ಥರ ಡುಬ್ಬಾಕೋರ್ ಡಿಸೈನಿಗಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾನೆ. ನಿಮಗೆ 24 hours ನಾನು ಟೈಮ್ ಕೊಡ್ತೀನಿ ಅಷ್ಟೇ. ಸೊ ಆ 24 hours ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನೋ, ಯಾವ ಥರ ಕೇಳ್ತಾಯಿದ್ದೀನೋ ಆ ಥರ ಡಿಸೈನ ನೀವು ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿವೇಕ್ ಹೋಗ್ತಾನೆ. ಸೊ ಅದಾದಮೇಲೆ ಪಿಂಕಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಸೊ ಇವ್ರು ಕೇಳೋವಂಥ ಡಿಸೈನರು ಎಲ್ಲಿದ್ದಾರಪ್ಪ, ನಾವು ಯಾವ ಡಿಸೈನ್ ಮಾಡಿದ್ರು ಇವ್ರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ, ಯಾವ್ದು ಮಾಡಿದ್ರೂ ಇಷ್ಟನೇ ಪಡೋದಿಲ್ಲ ಅಂತ ಹೇಳ್ಕೊಂಡು ಈ ಕಡೆ ಒಬ್ಬಳೇ ಅಳ್ಕೊಂಡು ಕೂತಿರ್ತಾಳೆ. ಸೊ ಅದಾದಮೇಲೆ ಈ ಕಡೆ ಗೌರಿ ಇದ್ಬಿಟ್ಟು ಆಫೀಸಿಗೆ ಬರ್ತಾಳೆ. ಬಂದಮೇಲೆ ಸೆಕ್ಯೂರಿಟಿ ಇದ್ಬಿಟ್ಟು ನಮಸ್ತೆ ಮಾಡಿಬಿಟ್ಟು ಬನ್ನಿ ಮೇಡಮ್ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ಒಳಗಡೆ ಬರೋದಕ್ಕೆ ಬಂದಿಲ್ಲ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಮೇಡಮ್ ನೀವು ಬಂದಿರೋದು ಗೊತ್ತಾದರೆ ಸರ್ ನಮಗೆ ಬೈತಾರೆ, ನಿಮ್ಮನ್ನು ಹೊರಗಡೆ ಎಲ್ಲ ನಿಲ್ಲಿಸಿದ್ರೆ, ದಯವಿಟ್ಟು ಒಳಗಡೆ ಬನ್ನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾನು ಬಂದಿರೋದು ಅವರಿಗೇನು ಗೊತ್ತಿಲ್ಲ, ಸೊ ಗೊತ್ತಾಗೋದು ಬೇಡ, ಅವ್ರಿಗೆ ಗೊತ್ತಾಗೋ ಥರ ನಾನು ಬಂದಿಲ್ಲ, ನಾನು ಬಂದಿರೋದು ಗೊತ್ತಾಗೋದು ಬೇಡ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ಯಾಕೆ ಮೇಡಮ್ ಏನಾಯಿತು ಅಂತ ಕೇಳ್ತಾರೆ. ಸೊ ನೀವು ಒಳಗಡೆ ಹೋಗ್ಬಿಟ್ಟು
ಡಿಸೈನರ್ ಪಿಂಕಿ ಇದ್ದಾರಲ್ವ ಅವ್ರನ್ನ ವಿವೇಕ್ಗೆ ಗೊತ್ತಾಗದೇ ಇರೋ ಥರ ಹೊರಗಡೆ ಕರ್ಕೊಂಬನ್ನಿ, ನನಗೆ ಅವ್ರ ಹತ್ರ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಾದಮೇಲೆ ಸೆಕ್ಯೂರಿಟಿ ಇದ್ಬಿಟ್ಟು ಮೇಡಮ್ ಸರಿ ಗೊತ್ತಾಗೋದಿಲ್ಲ, ಗೊತ್ತಾಗದೇ ಇರೋ ಥರ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳಗಡೆ ಕಳಿಸ್ತಾಳೆ. ಸೊ ಅದಾದಮೇಲೆ ಏನೆಲ್ಲ ಆಗುತ್ತೆ, ಗೌರಿ ಮಾಡ್ಕೊಟ್ಟಿರೋಂಥ ಡಿಸೈನು ಪಿಂಕಿ ಕೈ ಸೇರುತ್ತಾ, ಪಿಂಕಿ ಆ ಡಿಸೈನ ತೊಗೊಂಡೋಗಿ ವಿವೇಕ್ಗೆ ತೋರಿಸ್ತಾಳೆ, ವಿವೇಕ್ಗೆ ಆ ಡಿಸೈನ್ ಇಷ್ಟ ಆಗುತ್ತಾ, ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್.